6,000 ಇವಾಗ ವರ್ಷದ್ದು ಇದು ಮಾಡ್ತಾ ಇದ್ದಾರೆ. ಒಂದು ಇದು ಇಶ್ಯೂ 2,000 ಇವಾಗ ಆಲ್ರೆಡಿ ಕೊಟ್ಟವ್ರೆ. ಅದು ಮುಂಚೆ ಥರ ಆ ಥರ ಇರಲಿಲ್ಲ. ಇವಾಗ ಮುಂಚೆ ರೈತರ ಸಾಲ ಮನ್ನಾ ಆಗಬೇಕಂದ್ರೆ ಅದು ಡೈರೆಕ್ಟ್ ಬ್ಯಾಂಕಿಗೆ ಬರ್ತಾ ಇರಲಿಲ್ಲ. ಜನರು ಕೈಯಿಂದಾನೇ ಹೋಗೋರು. ಒಂದು 10 ಜನದಿಂದ 2 ಜನಕ್ಕೆ ಸಿಕ್ಕೋದು, 8 ಜನ ಹಂಗೆ ಇವಾಗ ಡೈರೆಕ್ಟಾಗಿ ಬರ್ತಾ ಇದೆಯಲ್ಲ, ಯಾಕೆ ನಾವು ಹೆಮ್ಮೆ ಪಡಬಾರ್ದು? ನಮ್ಮ ರೈತರು. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಮುಂದಿನ ಪ್ರಧಾನಿ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸದ್ಯ ನಾವಿದ್ದೀವಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಕಬ್ಬನ್ ಪಾರ್ಕ್ನಲ್ಲಿ. ಇಲ್ಲಿನ ನಾಗರಿಕರು ಏನ್ ಹೇಳ್ತಾರೆ, ಮುಂದಿನ ಪ್ರಧಾನಿ ಯಾರಾಗಬೇಕು, ಬನ್ನಿ ಅವ್ರ ಮಾತಲ್ಲೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ಬಾಲಾಜಿ. ಸರ್, ಮುಂದಿನ ಪ್ರಧಾನಿ ಯಾರಾಗಬೇಕು? ಮುಂದಿನ ಪ್ರಧಾನಿ ಇವಾಗ ನಾವು ನರೇಂದ್ರ ಮೋದಿಯನ್ನು ಮಾಡೋಣ ಅಂತ ಇದ್ದೀವಿ. ಖಂಡಿತ ನರೇಂದ್ರ ಮೋದಿ ಅವರೇ ಯಾಕಾಗಬೇಕು? ಸರ್, ದೇಶಕ್ಕೆ ನೀಡಿದ ಸೇವೆ ಎಲ್ಲರಿಗೂ ಗೊತ್ತು ಅವ್ರದ್ದು. ಸೊ ಫಸ್ಟ್ ಚಾಯ್ಸ್. ಬೇರೆ ಅಪಕ್ಷದಲ್ಲಿ ಯಾರು ಇಲ್ವೇ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಯಾಕೆ ಇಲ್ಲ? ಸರ್, ನಾಟ್ ಮೆಚ್ಯೂರ್ ಮೈಂಡ್ ಇಲ್ಲ ಅವ್ರದ್ದು. ಓಕೆ, ನೆಕ್ಸ್ಟ್ ನಿಮ್ಮ ಮೋದಿಯ ಸರ್ಕಾರದಲ್ಲಿ ಏನು ನಿಮ್ಗೆ ಇಷ್ಟವಾದಂಥ ಒಂದು ಕಾರ್ಯಕ್ರಮ ಅವ್ರದ್ದು? ಸರ್, ಸುಮಾರು ಇದೆ, ಯಾವುದಂತ ಹೇಳಬೇಕು? ಖಂಡಿತ ನಿಮಗೆ ಅತ್ಯಂತ ಇಷ್ಟವಾಗಿರೋ ಅಂಥದ್ದು ಯಾವುದು? ಅವ್ರು ತಗೊಂಡಿರೋ ದೃಢ ನಿರ್ಧಾರಗಳು ಯಾವುದು? ದೃಢ ನಿರ್ಧಾರ ಇವಾಗ ತಗೊಂಡಿರೋದು ಪುಲ್ವಾಮಾ ಅಟ್ಯಾಕ್ಗೆ ನಾವು ಡಿಫೆಂಡ್ ಮಾಡಿರೋದು, ಏರ್ ಸ್ಟ್ರೈಕ್ ಮಾಡಿರೋದು, ಅದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಜನ ರೋಷ ಜಾಸ್ತಿ ಆಗಿತ್ತು. ಸೊ ಆ ಪ್ರಕಾರ ಅವರು ನೀಡಿದ ಈ ಡಿಸಿಷನ್ನು ಭಾಳ ಚೆನ್ನಾಗಿತ್ತು. ಸೊ ಈ ಥರ ಡಿಸಿಷನ್ ಇಂದಿರಾ ಗಾಂಧಿ ಬಿಟ್ಟು ಆದಮೇಲೆ ನಮ್ಮ ದೇಶಕ್ಕೆ ಇವರೇ ತಗೊಂಡಿದ್ದಾರೆ ನಿರ್ಧಾರ. ಓಕೆ, ನರೇಂದ್ರ ಮೋದಿ ಅವರ ಕಳೆದ 5 ವರ್ಷದ ಗವರ್ಮೆಂಟ್ ಅಲ್ಲಿ ಅವರು ತಗೊಂಡುಕೊಂಡಿರುವಂತ ಒಂದು ತಪ್ಪು ನಿರ್ಧಾರ, ಇದೊಂದು ನಿರ್ಧಾರ ಮಾಡಬಾರ್ದಿತ್ತು ಅನ್ನೋದು ಯಾವ್ದಾದ್ರು ಇದೆಯಾ? ಸರ್, ಯಾವುದೂ ಇಲ್ಲ ಆ ಥರದ್ದು. ಖಂಡಿತ ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ನಿರ್ಧಾರಗಳು ನಿಮಗೆ ತೃಪ್ತಿ ತಂದಿದೆ, ಅವರ ಆಡಳಿತ ತೃಪ್ತಿ ತಂದಿದೆ. ಸರ್ ನಮಸ್ತೆ. ಹೇಳಿ. ಮಿಥುನ್ ಅಂತ. ಸರ್, ನಿಮ್ಮ ಪ್ರಕಾರ ಯಾರು ನರೇಂದ್ರ ಮೋದಿನೇ. ಯಾಕೆ ಅಂದರೆ ಅವ್ರ ಥರ ದೊಡ್ಡ ಇದು ಡಿಸಿಷನ್ ತಗೊಳಕ್ಕೆ ಬೇರೆ ಯಾವುದೋ ಇದಿಲ್ಲ. ಅಂದರೆ ಬೇರೆ ಯಾರು ಆ ಥರ ಕ್ಯಾಂಡಿಡೇಟ್ ಇಲ್ಲ ಸದ್ಯಕ್ಕೆ, ನರೇಂದ್ರ ಮೋದಿ ಬಿಟ್ಟರೆ. ಅವ್ರು ಮಾಡಿರೋದು GST, ನೋಟ್ಬಂದಿ ಅವೆಲ್ಲ ಪಬ್ಲಿಕ್ಗೆ ಸ್ವಲ್ಪ ತೊಂದರೆ ಆಗಿದೆ. ಬಟ್ ದೇಶ ಹಿತಕ್ಕೆ ಅದು ಒಳ್ಳೆಯದು. ಇನ್ನು ಫ್ಯೂಚರಲ್ಲಿ ಅದರದ್ದು ಪರಿಣಾಮ ಸಿಗುತ್ತೆ. ಸರ್ ನಮಸ್ತೆ. ಕನ್ನಡ ಇಲ್ಲ ಈಗ, ಪರವಾಗಿಲ್ಲ. ಸರ್ ಹೇಳಿ, ನಿಮ್ಮ ಪ್ರಕಾರ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕಾಗಿ ಅಂದರೆ ಅವ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಆಮೇಲೆ ನಿಮ್ಮ ಆಯುಷ್ಮಾನ್ ಯೋಜನಾ ಹತ್ತ ಬಡವರಿಗೆ ಏನು ಹೇಳ್ತೀರಾ, ಇದು ಕಾಯಿಲೆ ಬರೋ ಥರ 5 ಲಕ್ಷ ಥರ ಇದು ಯೋಜನೆ ಮಾಡಿದ್ರು. ಆ ಥರ ಭಾಳ ಇದೆ ಅವ್ರದ್ದು. ಯಾಕೆ ಆಗಬಾರ್ದು ಅವರು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಈ ವಿಶ್ವದಲ್ಲಿ ನಮ್ಮ ದೇಶದ ಹೆಸರು ಭಾಳ ನೆನಪಿರ್ತಾ ಇರಲಿಲ್ಲ ಭಾಳಷ್ಟು ದೇಶಗಳಿಗೆ. ಸೊ ಈ ವಿಶ್ವದಲ್ಲಿ ನಮ್ಮ ಭಾರತಕ್ಕೆ ಒಂದು ಪ್ರಥಮ ಸ್ಥಾನ ತಂದು ಕೊಡೋ ಕೆಲಸ ನಮ್ಮ ಪ್ರಧಾನಿ ಮಾಡಿದಾರಂತ ನಾವು ಒಪ್ಕೊಳ್ತೀವಿ. ಇನ್ನು ಮುಂದಕ್ಕೆ ಮಾಡ್ಬೋದು. ಸೂಪರ್ ನೇಷನ್. ಇವಾಗ ಅಮೇರಿಕಾನೂ ಸಹ ನಮ್ಮ ಭಾರತಕ್ಕೆ ಬೆಂಬಲ ಕೊಡ್ತಾ ಇದೆ. ಏನಕ್ಕಂದರೆ ನಮ್ಮ ಪ್ರಧಾನಿ ಆ ಥರ ಇದ್ದಾರೆ, ಅವ್ರ ಡಿಸಿಷನ್ ಮೇಕಿಂಗ್ ಆ ಥರ ಇದೆ. ನಮ್ಮ ಭಾರತಕ್ಕೆ ಆ ಥರ ಹೆಸರು ಅವರು ತಂದಿದ್ದಾರೆ. ಸೊ ನಾವು ಪ್ರಥಮ ಚಾಯ್ಸ್ ನಮ್ಮದು ಈ ಎಲೆಕ್ಷನಲ್ಲಿ PM ಕ್ಯಾಂಡಿಡೇಟ್, ಆಸ್ ಎ PM ಕ್ಯಾಂಡಿಡೇಟ್ ನಾವು ನರೇಂದ್ರ ಮೋದಿಯನ್ನೇ ನೋಡ್ತೀವಿ. ವಿಶ್ವ ಮಟ್ಟದಲ್ಲಿ ಒಂದು ಪ್ರಥಮ ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆ ಮೋದಿ ಅವರು ಕಾರ್ಯ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾದ್ರೆ ಮೋದಿ ಅವರ ಈಗ ವಿಶ್ವ ಪರ್ಯಟನೆ ಮಾಡ್ತಾ ಇದ್ದು, ಎಲ್ಲಾ ದೇಶಗಳಿಗೆ ವಿಸಿಟ್ ಮಾಡ್ತಿದ್ದನ್ನ ಟೀಕಿಸ್ತಿದ್ರು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಅವ್ರಿಗೆ ಇವಾಗ ಅವ್ರ ಬುದ್ಧಿ ಹೇಗೆ ಕೆಲಸ ಮಾಡೋದು ನಾವೇನು ಹೇಳಕ್ಕಾಗತ್ತೆ? ಅವ್ರು ಟೀಕಾ ಮಾಡ್ತಾ ಇರ್ತಾರೆ. ಅವ್ರಿಗೆ ಇವ್ರು ಮಾಡಿರೋ ಕೆಲಸಗಳು ಇನ್ನೂ ಹೇಗೆ ತಿಳಿದಿಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ದಟ್ ಈಸ್ ವೈ ವಿ ಆರ್ ಗೋಯಿಂಗ್ ಟು ಎಲೆಕ್ಟ್ PM Modi as our PM candidate and none other candidates are eligible for PM post. ಇವಾಗ ಗಠಬಂಧನ್ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಆ ಗಠಬಂಧನನ್ನು ಮಹಾ ಮಿಲಾವಟ್ ತರ ನೋಡ್ತಾ ಇದೀವಿ. ಇವ್ರು ಮಾಡಿರೋದು ಜನರು ಮೋದಿ ಮಾಡಿರೋದು ಎಲ್ಲ ದೇಶಗಳ ಪ್ರಧಾನಿ ಹಿಡ್ಕೊಂಡು ಗಠಬಂಧನ ಮಾಡಿರೋದು, ಅದೇ ದೊಡ್ಡ ಗಠಬಂಧನ. ಅದರಿಂದ ಇವಾಗ ಈ ಪೊಸಿಷನ್ನಲ್ಲಿ ಇಂಡಿಯಾ ಇದೆ ಇವಾಗ. ಆದ್ರೆ ಈ ಗಠಬಂಧನದಿಂದ ಮೋದಿನ ಕೆಳಗಿಳಿಸಬೇಕು ಅಂತ ಒಂದು ಮಾಡಿದ್ದಾರೆ, ಅದು ವರ್ಕೌಟ್ ಆಗುತ್ತಾ ಅವ್ರಿಗೆ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, 75% ಆಗಲ್ಲ. ಇಲ್ಲ, ಆಗಲ್ಲ ಅಂತ ಜನರು ಇವಾಗ ನೋಡಿ, ಯಂಗ್ ಜನರು ಇವಾಗ ಗೊತ್ತಾಗಿದೆ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಇಲ್ಲ ಅಂತ. ಅದು
ನಮ್ಮ ದೇಶದಲ್ಲಿ ಇವಾಗ ಬಂದಿರೋ ಟೆಕ್ನಾಲಜಿ ಮೊಬೈಲ್ ಆ್ಯಪ್ ಯೂಸರ್ಸ್ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಏನು ನಡೀತಿದೆ ಸೋಷಿಯಲ್ ನೆಟ್ವರ್ಕಿಂಗ್ ಆ ವೆಬ್ಸೈಟ್ಸಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಏನೇನು ಕೆಲಸಗಳು ಆಗ್ತಾ ಇದೆ, ಸೊ ಏನೇನು ಆಗಬಾರ್ದಾಗಿತ್ತು, ಏನೇನು ಆಗಬೇಕಾಗಿದೆ, ಯಾರು ಏನಂತ ಕೆಲಸ ಮಾಡ್ತಿದ್ದಾರೆ. ಸೊ ಜನರಿಗೆ ಎಲ್ಲರಿಗೂ ಗೊತ್ತು ಯಾರನ್ನು ಎಲೆಕ್ಟ್ ಮಾಡಬೇಕು ಅಂತ. ಸರ್ ನಿಮ್ಮ ಪ್ರಕಾರ ಮೋದಿನ? ಅವರು ಮೋದಿನೇ ಬರಬೇಕು. ಅವ್ರು ಏನದೆ ಒಳ್ಳೆ ಕೆಲಸ ಮಾಡೋರು ಯಾರು ಹೇಳ್ತಾ ಇಲ್ಲ, ಮೋದಿ ಮಾಡ್ತಾ ಇರೋದು. ಇವಾಗ ನದಿಗಳದು ಆಮೇಲೆ ಅದು ಲೇಸರ್ ಬೌಂಡ್ರಿ ಎಲ್ಲ ಮಾಡ್ತಾರೆ ಇಸ್ರೇಲ್ ಥರ, ಅದು ಯಾರು ತಳಗೆ ಕೊಡ್ತಾ ಇಲ್ಲ. ಬರೀ ಅವರು ಅಪೋಸಿಷನೇ ಮಾಡ್ತಾ ಇರೋದು. ಈ ಗಠಬಂಧನ ಮಾಡಿ ಅವ್ರು ಮಾತ್ರ ಇಳಿಸ್ಬೇಕಂತ ಅದೇ ಉದ್ದೇಶ ಅವ್ರದ್ದು. ಅದು ದೇಶಕ್ಕೋಸ್ಕರ ಅವ್ರು ಏನು ನೋಡ್ತಾ ಇಲ್ಲ. ಅಪೋಸಿಷನ್ ಅವ್ರದ್ದು ಏನು ಮಾಡಬೇಕಂತ ಸಜೆಷನ್ ಏನು ಕೊಡ್ತಾ ಇಲ್ಲ ಅವರು. ನಮ್ಮ ಪ್ರಧಾನಿ ರೈತರಿಗೆ ಫಾರ್ಮ್ ವೇವ್ ಲೋನ್ ಮಾಡ್ಬೇಕಂತ ಹೇಳ್ತಿರೋದು ನಿಜ. ಬಟ್ ಅವ್ರು ಮಾಡ್ತಿರೋ ಕೆಲಸಗಳಿಂದ ನಮ್ಮ ರೈತರಿಗೆ ಲೋನೇ ಬೇಕಾಗಿಲ್ಲ ಅಂತ ಕೆಲಸಗಳು ಅವರು ಇವಾಗ ಮಾಡ್ತಿದ್ದಾರೆ. ಸೊ ಅವರ ನಿಮಗೆ 6,000 ಇವಾಗ ವರ್ಷದ್ದು ಇದು ಮಾಡ್ತಾ ಇದ್ದಾರೆ. ಒಂದು ಇದು ಇಶ್ಯೂ 2,000 ಇವಾಗ ಆಲ್ರೆಡಿ ಕೊಟ್ಟವ್ರೆ. ಅದು ಮುಂಚೆ ಥರ ಆ ಥರ ಇರಲಿಲ್ಲ. ಇವಾಗ ಮುಂಚೆ ರೈತರ ಸಾಲ ಮನ್ನಾ ಆಗಬೇಕಂದ್ರೆ ಅದು ಡೈರೆಕ್ಟ್ ಬ್ಯಾಂಕಿಗೆ ಬರ್ತಾ ಇರಲಿಲ್ಲ. ಜನರು ಕೈಯಿಂದಾನೇ ಹೋಗೋರು. ಒಂದು 10 ಜನದಿಂದ 2 ಜನಕ್ಕೆ ಸಿಕ್ಕೋದು, 8 ಜನ ಹಂಗೆ ಇವಾಗ ಡೈರೆಕ್ಟಾಗಿ ಬರ್ತಾ ಇದೆಯಲ್ಲ, ಯಾಕೆ ನಾವು ಹೆಮ್ಮೆ ಪಡಬಾರ್ದು? ನಮ್ಮ ರೈತರು ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು. ನಮ್ಮ ರೈತರು ನಮ್ಮ ಸರ್ಕಾರದ ತಾಕತ್ತು. ನಮ್ಮ ರೈತರಿಗೆ ನೀಡಿದ್ದು ಏನು? ಬರೀ ಹಣ ಅಲ್ಲ, ಅವರಿಗೆ ಬೇಕಾಗಿರೋ ಸಪೋರ್ಟು, ನೀರಾವರಿ ಯೋಜನೆಗಳು ಅಂತ ಎಲ್ಲ ಕೆಲಸ ನಮ್ಮ ಪ್ರಧಾನಿ ಮಾಡ್ತಿದ್ದಾರೆ. ಸೊ ಇನ್ ಫ್ಯೂಚರ್ ಅವರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಯಾವ ಬ್ಯಾಂಕಲ್ಲಿ ಹೋಗಿ ಸಾಲ ತಗೋಬಾರ್ದು, ಯಾವ ಸೇಟವ್ರ ಹತ್ರ ಹೋಗಿ ಸಾಲ ತಗೋಬಾರ್ದು ಅಂತ ಕೆಲಸಗಳೆಲ್ಲ ಮಾಡಿದ ಮೇಲೆ ಯಾಕೆ ನಾವು ಅವ್ರಿಗೆ ಎಲೆಕ್ಟ್ ಮಾಡಬಾರ್ದು? ನೆಕ್ಸ್ಟ್, ಈಗ ಪುಲ್ವಾಮಾ ದಾಳಿನ ರಾಜಕೀಯವಾಗಿ ಬಳಸ್ಕೊಂತ ಇದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ನೀವೇನು ಹೇಳ್ತೀರಿ? ಸರ್, ಬೇಸ್ಲೆಸ್ ಅಲಿಗೇಷನ್ಸ್. ಬೇಕಾಗಿರಲಿಲ್ಲ ಅಲ್ಲಿದ್ದು. ನಮ್ಮ ವಾಯುಸೇನೆ ಮೇಲೆ ನಮ್ಗೆಲ್ಲರಿಗೂ ನಂಬಿಕೆ ಇದೆ, ಕೆಲವು ಜನರಿಗೆ ನಂಬಿಕೆ ಇಲ್ಲ. ಸೊ ಆ ನಂಬಿಕೆ ಏನಕ್ಕಿಲ್ಲ ಜನರಿಗೆ ಗೊತ್ತು. ಇದು ಬರೀ ರಾಜಕೀಯ ಸ್ಟಂಟ್ ಮಾಡ್ತಿದ್ದಾರೆ, ಅದರ ಹೊತ್ತು ಬೇರೆ ಏನಿಲ್ಲ. ಇನ್ನೊಂದಂದರೆ ನಿಜಾನ ಸುಳ್ಳು ಅದು ಬೇರೆ ಮಾತು. ಆದರೂ ನಮ್ಮ ಸೇನೆಗೆ ಸಪೋರ್ಟ್ ಮಾಡೋದು ಅವ್ರ ಮುಂಚೆ ಕರ್ತವ್ಯ, ಅವ್ರದ್ದು ಮೊದಲು. ಸೆಕೆಂಡ್ ಅದು ಎಷ್ಟು ಸಹಾಯ ಅವರೇ ಇದಾರಿದೆ. ಫಸ್ಟ್ ನೀವು ಅವ್ರು ಸಪೋರ್ಟ್ ಮಾಡಿ, ನಮ್ಮ ಸೇನೆಗೆ ಸಪೋರ್ಟ್ ಮಾಡಿ, ಮೋದಿಗೆ ಬೇಡ. ಮೋದಿಗೆ ಯಾವುದು ಸಪೋರ್ಟ್ ನೀವು ಮಾಡೋಕ್ಕೆ ಹೋಗಬೇಡಿ, ಸೇನೆಗೆ ಸಪೋರ್ಟ್ ಮಾಡಿ. ಪಾಪ ಅವ್ರು ನಮಗೋಸ್ಕರ ಹಗಲು ರಾತ್ರಿ ಕಾಯ್ಕೊಂಡಿರ್ತಾರೆ. ನಾವು ಅವ್ರ ಬಗ್ಗೆ ಅವ್ರ ಮನೋಬಲ ಕೇಳೋದಂದ್ರೆ ಅದು ಒಳ್ಳೆ ಮಾತಲ್ಲ. ಒಟ್ಟಾರೆ ನಿಮ್ಮ ಅನಿಸಿಕೆ ಮೋದಿ ಮುಂದಿನ ಪ್ರಧಾನಿ? 100%. ನಮೋ ಅಗೇನ್ ಮೋದಿ. ಎಸ್ ವೀಕ್ಷಕರೇ, ಇದಿಷ್ಟು ಕಬ್ಬನ್ ಪಾರ್ಕ್ ನಲ್ಲಿರುವಂತಹ ನಮ್ಮ ಸ್ನೇಹಿತರ ಮಾತಾಗಿತ್ತು. ನೀವು ಕೂಡ ಇದೇ ರೀತಿ ಕಾಮೆಂಟ್ ಮಾಡಿ, ಕಾಮೆಂಟ್ ಮೂಲಕ ಕೂಡ ನೀವು ತಿಳಿಸಬಹುದು. ಹಾಗೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.